ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಸರ್ಕಾರದ ಯೋಜನೆ ಜನರಿಗೆ ತಲುಪುವಲ್ಲಿ ಅಧಿಕಾರಿಗಳು ಮಹತ್ವದ ಪಾತ್ರ ವಹಿಸಬೇಕಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸಿದ್ದಾಪುರ ಜನತೆಗೆ ಬಂಪರ್ ಕೊಡುಗೆ. ಶಾಶ್ವತ ಕುಡಿಯುವ ನೀರಿಗೆ 51.50 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಕೊಯಮತ್ತೂರು ಹಿಸಾರ್ ಎಕ್ಸ್ಪ್ರೆಸ್ ರೈಲ್ವೆ ಕುಮಟಾದಲ್ಲಿ ನಿಲುಗಡೆಯಾಗಲಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕ್ಷಣ ಕ್ಷಣಕ್ಕೂ ಸಂಚಲನ ಮೂಡಿಸುತ್ತಿರುವ ಕೆಂಗ್ರೆಹೊಳೆ ಪೈಪ್ ಕಳ್ಳತನ ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವ ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ. ಮುಷ್ಕರದಲ್ಲಿ ಪಾಲ್ಗೊಂಡಿರುವ ಬಿಸಿಯೂಟದಾರರು, ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಿದ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಮಹಿಳಾ ಸದಸ್ಯರು. ಮತ್ತು ಬಿಖಾತಾ ಗೊಂದಲ ಪರಿಹರಿಸಲು ಸರ್ಕಾರಕ್ಕೆ ಆಗ್ರಹ ಮಾಡಿರುವ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಆನಂದ್ ಸಾಲೇರ್. ಸರ್ಕಾರದ ಯಾವುದೇ ಯೋಜನೆಗಳು ಜನರ ಮನೆ ಬಾಗಿಲಿಗೆ ತಲುಪುವಂತೆ ಮಾಡುವ ಜವಾಬ್ದಾರಿ, ಹೊಣೆಗಾರಿಕೆ ಅಧಿಕಾರಿಗಳ ಮೇಲಿದೆ ಎಂದು ಸಂಸದರು ಹಾಗೂ ದಿಶಾ ಸಮಿತಿಯ ಅಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಿಳಿಸಿದರು. ಅದನ್ನ ಈಡೇರಿಸುವಂತ ಹೊಣೆಗಾರಿಕೆ ನಮ್ದೆಲ್ಲ ಇದೆ. ಆ ಜವಾಬ್ದಾರಿಯನ್ನ ಸಮಗ್ರವಾಗಿ ನಿರ್ವಹಿಸಬೇಕಾಗಿದೆ. ಕಾರ್ಯಾಂಗದಲ್ಲಿರೋದು ವಿಶೇಷವಾಗಿ ಶಾಸಕಾಂಗದವರು ನಾವು ಬರ್ತಿರ್ತೇವೆ, ಹೋಗ್ತಿರ್ತೇವೆ, ಬದಲಾಗ್ತಿರ್ತೇವೆ, ಇದೆಲ್ಲ ನೋಡ್ತಾನೆ ಇದೀವಿ ನಾವು. ಆದರೆ ನೀವು ಸರ್ವಿಸ್ನಲ್ಲಿ ನಿರಂತರವಾಗಿ ಇಲ್ಲಲ್ಲ ಅಲ್ಲಿ ಅಲ್ಲಲ್ಲ ಇಲ್ಲಿ ಈ ವ್ಯವಸ್ಥೆಯಲ್ಲಿ ನೀವು ಬಹಳ ಬಲವಾಗಿ ಜೋಡಣೆ ಹೊಂದಿರುವಂಥವ್ರು. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಅಪೇಕ್ಷೆಗಳನ್ನ, ಕಾರ್ಯಕ್ರಮಗಳನ್ನ ಕಾಲಮಿತಿಯೊಳಗೆ ಜನಸಮುದಾಯಕ್ಕೆ ಅದು ತಲುಪಿಸುವಂತಹ ಬಹಳ ದೊಡ್ಡ ಹೊಣೆಗಾರಿಕೆ ಕಾರ್ಯಾಂಗದ್ದು ಇದೆ. ನಾವು ಎಷ್ಟೇ ನೀತಿ ನಿರೂಪಣೆ ಮಾಡಿ, ಕಾರ್ಯಕ್ರಮಗಳನ್ನು ಮಾಡಿ, ಯೋಜನೆಗಳನ್ನು ಮಾಡಿ ಕೊಟ್ಟರು ಅದು ಅರ್ಹರಿಗೆ ಸರಿಯಾದ ಸಮಯಕ್ಕೆ ಅದು ಸಿಗುವಂತೆ ಮಾಡೋದಕ್ಕೆ ಕಾರ್ಯಾಂಗದ ಜವಾಬ್ದಾರಿಯೇ ಪೂರ್ಣ ಇದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನಾವೇ ಹೆಚ್ಚಿಸಿಕೊಳ್ಳುತ್ತಾ ನಾವು ಮುನ್ನಡೆಯಬೇಕಾಗಿದೆ, ಜನರ ಅಪೇಕ್ಷೆಗಳಿಗೆ ಸ್ಪಂದಿಸಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಇನ್ನು ಹೆಚ್ಚು ವಿಷಯ ಇಲ್ಲಿ ನಾವು ಪ್ರಸ್ತಾಪಿಸೋದಿಲ್ಲ. ಆದರೆ ಎರಡು ವಿಷಯ ನಮ್ಮ ಜಿಲ್ಲೆಯಲ್ಲಿ ಬಹಳ ಇದು ನೇರವಾಗಿ ಆಮೇಲೆ ಯಾರಾದರೂ ಕೇಳ್ಬೋದು, ಮಾಧ್ಯಮದವರು, ಸ್ನೇಹಿತರು ಅಥವಾ ಉಳಿದವ್ರ ಮನಸ್ಸಿನಲ್ಲೂ ಅದು ಇರ್ಬೋದು ಅನ್ನೋದಕ್ಕೆ ನಾನೇ ಉಲ್ಲೇಖಿಸ್ತಾ ಇದ್ದೇನೆ. ಸ್ಪಷ್ಟತೆಗೋಸ್ಕರವಾಗಿ ಎರಡು ಜಿಲ್ಲೆಯ ವಿಷಯಗಳು ಪ್ರಮುಖವಾಗಿ ಚರ್ಚಿತವಾಗ್ತಾ ಇದೆ ಈಗ. ಅಂದರೆ ಬಹಳ ವಿಷಯ ಇದೆ, ಮತ್ತು ಇದು ಎರಡೇನಾ ಅಂತ ಮತ್ತೆ ಕೇಳಲಿಕ್ಕೆ ಹೋದ್ರೆ ಮತ್ತೆ ನಾ ಅಟ್ಟು ಹೇಳಿದ್ರೆ ಅದೇ ಒಂದು ಪೀರಿಯಡ್ ಆಗುತ್ತೆ. ಆದರೆ ಎರಡಕ್ಕೆ ಬಹಳ ಪ್ರಮುಖವಾದಂಥದ್ದಿದೆ. ಒಂದು ಹೊನ್ನಾವರ ಮತ್ತು ಅಂಕೋಲದಲ್ಲಿಯ ಬಂದರು ವಿಷಯ. ಈಗಾಗಲೇ ಸಿದ್ದಾಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಶಾಶ್ವತ ಕುಡಿಯುವ ನೀರು ಪೂರೈಸುವ ಯೋಜನೆಗೆ ಶಾಸಕ ಭೀಮಣ್ಣ ನಾಯ್ಕ್ ಅವರು ವಿಶೇಷ ಪ್ರಯತ್ನದಿಂದಾಗಿ 51.50 ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಿಸಿದ್ದಾರೆ. ಸಿದ್ದಾಪುರ ಪಟ್ಟಣದ ವಾಸಿಗಳಿಗೆ ತಾಲೂಕಿನ ಅರೆಂದೂರು ನಾಲಾದಿಂದ ನೀರು ಪೂರೈಸಲಾಗುತ್ತಿತ್ತು. ಕಳೆದ ಬೇಸಿಗೆಯಲ್ಲಿ ನೀರಿನ ಅಭಾವದಿಂದ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು. ಸಿದ್ದಾಪುರ ಪಟ್ಟಣದ ಜನತೆಗೆ ಶಾಶ್ವತ ಕುಡಿಯುವ ನೀರು ಒದಗಿಸುವ ಸಲುವಾಗಿ ಶರಾವತಿಯಿಂದ ನೀರು ತರುವ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 4-5 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗೆ ಶಾಸಕ ಭೀಮಣ್ಣ ನಾಯ್ಕ್ ಅವರು ಮುತುವರ್ಜಿ ವಹಿಸಿ ನಗರಾಭಿವೃದ್ಧಿ ಇಲಾಖೆ ಸಚಿವರಾದ ಬೈರತಿ ಸುರೇಶ್ ಅವರ ಮೇಲೆ ಒತ್ತಡ ತಂದು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವತಿಯಿಂದ ಅನುದಾನ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನುದಾನ ಮಂಜೂರಿಗೆ ಸೂಕ್ತ ನಿರ್ದೇಶನ ನೀಡಿ ಸಹಕರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಶಾಸಕ ಭೀಮಣ್ಣ ನಾಯ್ಕ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಿನ್ನೆ ಕಾನ್ಸೂರ್ನಲ್ಲಿ ಸಬ್ಗ್ರಿಡ್ ನಿರ್ಮಿಸಲು 26.87 ಕೋಟಿ ಬಿಡುಗಡೆಗೊಳಿಸಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ರೈಲು ಸಂಖ್ಯೆ 22475 ಮತ್ತು 22476 ಕೊಯಮತ್ತೂರು ಹಿಸಾರ್ ಎಕ್ಸ್ಪ್ರೆಸ್ ರೈಲನ್ನು ಕುಮಟಾದಲ್ಲಿ ನಿಲುಗಡೆ ಮಾಡಲು ಕೇಂದ್ರ ಸಚಿವರಲ್ಲಿ ಮನವಿ ಮಾಡಲಾಗಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ ರೈಲ್ವೆ ಸಚಿವರಾದ ಶ್ರೀ ಅಶ್ವಿನ್ ವೈಷ್ಣವ್ ಮತ್ತು ಶ್ರೀ ಸೋಮಣ್ಣ ರಾಜ್ಯ ಸಚಿವರು ತಕ್ಷಣ ಸ್ಪಂದಿಸಿ ರೈಲು ನಿಲುಗಡೆಗೆ ಆದೇಶ ಹೊರಡಿಸಿರುತ್ತಾರೆ. ನನ್ನ ಮನವಿಯನ್ನು ಸ್ವೀಕರಿಸಿ ಆದೇಶ ಹೊರಡಿಸಿದ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ರೈಲು ಕುಮಟಾದಲ್ಲಿ ನಿಲುಗಡೆ ಮಾಡುವುದರಿಂದ ನಮ್ಮ ಜಿಲ್ಲೆಯ ಜನರು ಇದರ ಉಪಯೋಗ ಪಡೆದುಕೊಳ್ಳಲು ಕೋರುತ್ತೇನೆ. ವಿ ಸೋಮಣ್ಣನವರಿಗೆ ಚರ್ಚಿಸಿ ಯಾವ ದಿನಾಂಕದಿಂದ ರೈಲು ನಿಲುಗಡೆಯಾಗುವುದೆಂದು ನಿರ್ಧರಿಸಲಾಗುವುದೆಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಿಳಿಸಿದ್ದಾರೆ.
ಸಿರ್ಸಿ ಕೆಂಗ್ರೆಹೊಳೆ ಪೈಪ್ ಕದ್ದ ಪ್ರಕರಣ ಕ್ಷಣಕ್ಕೂ ನಗರದ ಜನರಲ್ಲಿ ಸಂಚಲನ ಮೂಡಿಸುತ್ತಿದ್ದು, ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸುವ ಮೂಲಕ ಜನರಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ. ನಗರಸಭೆಯ ಅಧ್ಯಕ್ಷರಾದ ಶರ್ಮಿಳಾ ಮದನ್ಗೆರೆ ಹಾಗೂ ನಗರಸಭೆ ಸದಸ್ಯರು ಮತ್ತು ಬಿಜೆಪಿ ನಗರ ಮಂಡಳದ ಅಧ್ಯಕ್ಷರಾದ ಆನಂದ್ ಸಾಲೇರ್ ಪೈಪ್ ಕಳ್ಳತನದ ವಿಷಯದ ಬಗ್ಗೆ ಕೇಳಿದಾಗ ಅವರಿಂದ ಬಂದ ಮಾತು ಹೀಗಿದೆ. ಅದ್ರ ಬಗ್ಗೆ ಅವ್ರ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು. ನಾನು ಕರೆದು ಕೇಳಿದಾಗ ಫೈಲ್ ಎಲ್ಲ ತೆಗೆಸಿದಾಗ ಕಳಬಾರಿ ಟೆಂಡರ್ ಆಗಿದೆ ಅಂತ ನಮ್ಗೆ ಗೊತ್ತಾದ ನಂತರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ. ಅವರು ಕಂಪ್ಲೇಂಟು ಮಾಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಮುಂದೆ ಕ್ರಮ ಜರುಗಿಸಲಿಲ್ಲ ಅಂದರೆ ನಾವಿಷ್ಟು ಜನ ಮೆಂಬರ್ ಹೋಗಿ ಮತ್ತೆ ನಾವು ಕಂಪ್ಲೇಂಟ್ ಕೊಡೋಕ್ಕೂ ರೆಡಿ ಇದ್ದೀವಿ. ಈ ಪ್ರಕ್ರಿಯೆ ಎಲ್ಲಿವರೆಗೆ ಟೈಮ್ ಕೊಟ್ಟಿದ್ರಾ ಪೊಲೀಸರಿಗೆ ಅಥವಾ ನಿಮ್ಮ ಅಧಿಕಾರಿಗಳಿಗೆ? ಟೈಮ್ ಬಾಂಡ್ ಏನಾದ್ರು ಹಾಕಿದ್ರೆ ನಿರ್ದಿಷ್ಟ ದಿನದಲ್ಲಿ ಆಗಬೇಕಂತ ಹೇಳಿ? ಟೈಮ್ ಬಾಂಡ್ ಕೊಡಲಿಲ್ಲ, ಅತಿ ಶೀಘ್ರದಲ್ಲಿ ಆಗಬೇಕಂತ ನಾವು. ಅತಿ ಶೀಘ್ರ ಅಂದರೆ ವರ್ಷ ಇಟ್ಲೇ ಹಿಡಿತದ. ಯಾಕಂದ್ರೆ ನಿಮಗೆ ಕಳಂಕ ಬರಬಾರ್ದು ಅಂತ ಹೇಳಿದ್ರೆ ಇದನ್ನು ಕ್ಲಿಯರ್ ಮಾಡಬೇಕಷ್ಟೇ. ಇಲ್ಲ, ಅದು ನಾವು ಮಾಡೇ ಮಾಡ್ತೀವಿ. ಈಗ ಸಿರ್ಸಿ ನಗರ ಅಂತಂದರೆ ನಾವು 31 ಜನ ನಗರಸಭಾ ಸದಸ್ಯರು ಜವಾಬ್ದಾರಿ. ಹಾಗಾಗಿ ಇವತ್ತು ನಿನ್ನೆ ಅಧ್ಯಕ್ಷರು ಇವತ್ತು ಅಧ್ಯಕ್ಷರು ಇಲ್ಲಿ ತಮ್ಮ ಸಮಕ್ಷಮನ ಹೇಳಿದ್ದಾರೆ, ಏನು ಪ್ರಕರಣ ದಾಖಲು ಮಾಡಿದ್ದೇವೆ, ಅಕಸ್ಮಾತಾಗಿ ಪ್ರಕರಣ ದಾಖಲು ಮಾಡುವಲ್ಲಿ ಅವರೇನಾದ್ರು ಹಿಂಜರಿದ್ರೆ ಅಧಿಕಾರಿಗಳು, ನಾವು ನಗರಸಭೆಯ 31 ಸದಸ್ಯರು ಸೇರಿಕೊಂಡು ನಾವು ಡೈರೆಕ್ಟಾಗಿ ನಾವು ಪ್ರಕರಣ ದಾಖಲಿಸ್ತೇವೆ. ಯಾಕೆ ಕೇಳಿದ್ರೆ ಇದು ನಮಗೂ ಕ್ಲಿಯರ್ ಆಗಬೇಕು. ಇವತ್ತೇ ಹೇಳ್ತಾ ಇದ್ದಾರೆ ಟೆಂಡರ್ ಆಗಿದೆ, ಟೆಂಡರ್ ಆಗಿ ಅವರಿಗೆ ನಿರ್ದಿಷ್ಟಕ್ಕಾಗಿದೆ ಅಂತ ಅದೊಂದು ಭಾಗ, ಅದೆಲ್ಲ ದಾಖಲೆ ಸಮೇತ ನಮಗೆ ಕೊಡಲಿ ಅವರು. ಅದನ್ನು ಪರಿಶೀಲನೆ ಮಾಡ್ತೇವೆ, ಎಷ್ಟು ಟೆಂಡರ್ ಆಗಿದೆ ಏನಂತೇಳಿ ನೋಡ್ತೇವೆ. ಅದ್ರ ಹೊರತಾಗಿ ಏನಾದ್ರು ಜಾಸ್ತಿ ತೆಗಿತಾರೆ ಅಂತಂದರೆ ನಾವು 31 ಜನ ಸದಸ್ಯರು ನಗರಸಭಾ ಸದಸ್ಯರು ಹೋಗಿ ಪ್ರಕರಣ ದಾಖಲೆ ಮಾಡ್ತೇವೆ ಅಂತ ನಾನು ನಿಮ್ಮ ಹತ್ರ ಹೇಳ್ತೇವೆ. ದಾಖಲೆ ಮಾಡ್ಕೊಳ್ಳೋ ತನಕ ನಾವು ಬಿಡೋದಿಲ್ಲ. ಇಲ್ಲ, ನಾವು ಸಾರ್ವಜನಿಕರ ಆಸ್ತಿ ಅದು ಪ್ರಶ್ನೆ, ಸಾರ್ವಜನಿಕರ ಆಸ್ತಿ. ಪೈಪ್ಲೈನ್ ವಿಷಯ ಬಂದಾಗ ಇನ್ನೊಂದು ಬರ್ತದೆ. ಶಾಲಾ ಮಕ್ಕಳಿಗೆ ಬಿಸಿ ಬಿಸಿ ಅಡುಗೆ ಮಾಡಿ ಹಾಕುವ ಅಕ್ಷರದಾಸೋಹದ ಅಡುಗೆ ಸಿಬ್ಬಂದಿಗಳು ಇಂದು ಮತ್ತು ನಾಳೆ ಮುಷ್ಕರದಲ್ಲಿರುವುದರಿಂದ ಅದರ ಪರಿಣಾಮ ಮಕ್ಕಳ ಮೇಲಾಗುತ್ತಿದೆ. ಮಕ್ಕಳು ನೂರಾರು ಸಂಖ್ಯೆಯಲ್ಲಿರುವ ಶಾಲೆಗಳಲ್ಲಿ ಬಹಳಷ್ಟು ಪರಿಣಾಮ ಬೀರಿರುವ ಬಗ್ಗೆ ವರದಿಯಾಗುತ್ತಿದೆ. ಕೆಲವೊಂದು ಶಾಲೆಗಳಲ್ಲಿ ಶಾಲಾ ಅಭಿವೃದ್ಧಿ ಮಂಡಳಿ ಸದಸ್ಯರೇ ತಮ್ಮ ಕೈಯಾರೆ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸಿದರೆ, ಇನ್ನು ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರೇ ಮಕ್ಕಳಿಗೆ ಅಡುಗೆ ಮಾಡಿ ಹಾಕಿರುವ ಬಗ್ಗೆ ವರದಿಯಾಗಿದೆ. ಸಿರ್ಸಿ ಶಾಸಕರ ಮಾದರಿ ಶಾಲೆಯಲ್ಲಿ ಎಸ್ಡಿಎಂಸಿಯ ಮಹಿಳಾ ಸದಸ್ಯರೇ ಹೇಗೆ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸಿದ್ದಾರೆ ಇಲ್ಲಿದೆ ನೋಡಿ. ಈ ಖಾತೆ ಬಗ್ಗೆ ಸಾರ್ವಜನಿಕರಿಗೂ ಸೇರಿದಂತೆ ಅಧಿಕಾರಿಗಳಿಗೂ ಗೊಂದಲವಿದೆ. ಆದ್ದರಿಂದ ಸರ್ಕಾರ ಬಿ ಖಾತೆ ಬಗ್ಗೆ ಸ್ಪಷ್ಟನೆ ನೀಡಬೇಕಿದೆ ಎಂದು ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಆನಂದ್ ಸಾಲೇರ್ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ಅಂದರೆ ಅನಧಿಕೃತಗಳ ಖಾತೆಗಳಿಗೆ ಬಿ ಖಾತೆ ಕೊಡುವುದರ ಬಗ್ಗೆ. ಈಗ ಅದೇನಾಗಿದೆ ಅಂತಂದರೆ ಆ ಬಿ ಖಾತೆದ ಬಗ್ಗೆ ಈ ನಮ್ಮೆಲ್ಲ ಸರ್ಕಾರಿ ಅಧಿಕಾರಿಗಳಲ್ಲೂ ಸ್ವಲ್ಪ ಗೊಂದಲ ಇದೆ. ಇವತ್ತು ನಾನು ನಗರಸಭಾ ಸದಸ್ಯನೂ ಹೌದು, ಭಾರತೀಯ ಜನತಾ ಪಾರ್ಟಿ ಸಿರ್ಸಿ ನಗರ ಮಂಡಳದ ಅಧ್ಯಕ್ಷನೂ ಹೌದು. ನಾವು ಈ ನಗರಸಭೆಯಲ್ಲಿ ಒಂದು ಈ ಬಿ ಖಾತೆದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಮಾಡಿದವಾಗ ನಾವು ನಮ್ಮ ಪೌರಾಯುಕ್ತರಲ್ಲಿ ಅಂದರೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ವಿ. ನಮ್ಮೆಲ್ಲ ಸದಸ್ಯರು ಹಾಜರಿದ್ದರು, ನಗರಸಭಾ ಅಧ್ಯಕ್ಷಗಳಿದ್ದರು. ಚರ್ಚೆ ಮಾಡಿದವಾಗ ಇವತ್ತು ನೀವು ಬಿ ಖಾತಾ ಅನ್ನೋದನ್ನು ಮಾಡ್ತಾ ಇದ್ದೀರಾ, ಅಂದರೆ ಅನಧಿಕೃತ ಏನು ಕಟ್ಟಡ ಇದೆ, ಖಾಲಿ ನಿವೇಶನ ಇದೆ, ಇದನ್ನು ಎಲ್ಲನೂ ಟ್ಯಾಕ್ಸಿಗೆ ಒಳಗೊಂಡು ನಗರಸಭೆಯಲ್ಲಿ ದಾಖಲೀಕರಣ ಮಾಡಲಿಕ್ಕಾಗಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಆದರೆ ಮುಂದೊಂದು ದಿನದಲ್ಲಿ ಇದಕ್ಕೆ ಅಂದರೆ ಬರಬಾರೆ, ಅಂದರೆ ಯಾರೋ ಒಂದು ಖಾಲಿ ನಿವೇಶನ ಇರಲಿ, ಅಕಸ್ಮಾತ್ ಕಟ್ಟಡ ಇರಲಿ, ಮಾರಲಿಕ್ಕೆ ಏನಾದರೂ ಹೋದರೆ ಅದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇದಕ್ಕೆ ಅವಕಾಶ ಇದೆಯೋ ಹೇಗೆ ಅಂತ ಕೇಳಿದವಾಗ ತಮಗೆ ಸ್ಪಷ್ಟ ನಮ್ಮ ಮಾಹಿತಿ ಕೊಟ್ಟರು, ತಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದನ್ನು ನಮಗೆ 3 ತಿಂಗಳದೊಳಗೆ ಎಲ್ಲ ಬಿ ಖಾತೆಗಳನ್ನಾಗಿ ಮಾಡಬೇಕು, ಅನಧಿಕೃತ ಇದ್ದಿದ್ದನ್ನು 3 ತಿಂಗಳದ ಒಳಗೆ ಬಿ ಖಾತೆಗಳನ್ನಾಗಿ ಮಾಡಬೇಕು ಅನ್ನೋದೊಂದು ನಮಗೆ ತಿಳಿಸಿದ್ರು.
ಆದರೆ ನಾವೆಲ್ಲ ಸ್ಪಷ್ಟ ಮಾಹಿತಿ ಕೇಳಿದ್ವಿ ಅವರಿಗೆ. ಬಿ ಖಾತಾ ಮಾಡಿದವಾಗ ಇದು ನಂತರದ ದಿನದಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ನಗರಸಭೆಯಲ್ಲಿ ಖಾತಾ ಬದಲಾವಣೆ ಆಗ್ತದೋ ಹೇಗೆ. ಇದಾದ ನಂತರ ನಗರ ಯೋಜನಾ ಪ್ರಾಧಿಕಾರ ಇದೆ ನಮ್ಮ ಶಿರ್ಸಿ ನಗರದಲ್ಲಿ. ಶಿರ್ಸಿ ನಗರನೇ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಗರ ಯೋಜನಾ ಪ್ರಾಧಿಕಾರ ಇದೆ. ಆ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಪರ್ಮಿಷನ್ ಸಿಗ್ತದೋ ಹೇಗೆ, ಇದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ತಗೊಂಡವಾಗ ನಮ್ಮ ನಗರಸಭೆಯಿಂದ ಅಂದರೆ ಅಧಿಕಾರಿಗಳಿಂದ ಸ್ಪಷ್ಟ ನಮಗೇನು ಉತ್ತರ ಬಂತು ಅಂತಂದರೆ, ತಮಗೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ, ಆ ಮಾಹಿತಿನ ನೀವು 3 ತಿಂಗಳದೊಳಗೆ ನಮಗೆ ಬಿ ಖಾತಾಗಳನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ, ಅದರ ನಂತರ ನಾವು ನಿಮ್ಗೆ ತಿಳಿಸ್ತೇವೆ ಅಂತ. ಹಾಗೆ ನಮಗೆ ಇವತ್ತು ನಮ್ಮ ನಾಗರಿಕ ಬಂಧುಗಳು ನಾವು ಅವ್ರಿಗೆ ಉತ್ತರ ಕೊಡಬೇಕು. ನಮಗೆ ಅವ್ರು ಕೇಳ್ತಾ ಇದ್ದಾರೆ, ಇವತ್ತು ತಮಗೆಲ್ಲ ಗೊತ್ತಿದೆ ಶಿರ್ಸಿಯಲ್ಲಿ ಬಿ ಖಾತಾ ಅಂದರೆ ಅನಧಿಕೃತ ನಿವೇಶನ ಇರ್ಬೋದು, ಕಟ್ಟಡಗಳಿರ್ಬೋದು, ಭಾಳಷ್ಟಿದೆ. ಹಾಗಾಗಿ ನಮ್ಮ ನಗರದ ಎಲ್ಲ ನಾಗರಿಕ ಬಂಧುಗಳು ನಮ್ಮ ಹತ್ರ ಪ್ರಶ್ನೆ ಇಟ್ಟರು, ಇವತ್ತೇ ನೀವು ಬಿ ಖಾತಾ ಅಂದರೆ ಏನು, ಬಿ ಖಾತಾದ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ. ನಮಗೂ ಸ್ಪಷ್ಟ ಮಾಹಿತಿ ಇಲ್ಲ ಬಿ ಖಾತಾದ ಬಗ್ಗೆ. ಆವಾಗ ಕೆಲವಷ್ಟು ನಾಗರಿಕರು ತಮಗೇನು ನಿವೇಶನಗಳನ್ನು ಮಾರಲಿಕ್ಕಾಗಿ, ಅಂದರೆ ಭಾಳಷ್ಟು ಜನ ತಗೊಂಡಿರ್ತಾರೆ, ನಮ್ಗೆ ಗೊತ್ತಿದೆ. ಇವತ್ತೇ ಆಗ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ವಿಚಾರ ಮಾಡಿದ್ರು, ಈ ನಮ್ಮ ಸರ್ಕಾರಕ್ಕೆ ಈ ಬಿ ಖಾತಾ ಅನ್ನೋದನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ಇದರದ ಮುಂದಿನ ಬೆಳವಣಿಗೆಗಳು ಏನು, ಈ ಬಿ ಖಾತಾ ಮಾಡೋದ್ರಿಂದ ಮುಂದೆ ನಮ್ಮ ನಾಗರಿಕ ಬಂಧುಗಳಿಗೆ ಏನು ಪ್ರಯೋಜನ, ಅಂದರೆ ಈಗ ಅಧಿಕೃತವಾಗೇ ಉಳಿತದ. ಈಗ ಮೊದಲೆಲ್ಲ ಇತ್ತು, ಅದಕ್ಕಿಂತಲೇ 3 ತಿಂಗಳ ಗಡುವು ಕೊಟ್ಟಿದ್ದೀರಿ ನೀವೆಲ್ಲ ಅಧಿಕಾರಿಗಳಿಗೆ. ಆ 3 ತಿಂಗಳಲ್ಲಿ ಅದು ಅಧಿಕೃತ ಆಗ್ತದ, ಅನಧಿಕೃತ ಇದ್ದಿದ್ದಲ್ಲಿ. ಯಾಕಂದ್ರೆ ಅಧಿಕೃತ ಆಯ್ತಂದ್ರೆ ನಮ್ಗೆಲ್ಲರಿಗೂ ಒಳ್ಳೇದೇ, ಎಲ್ಲ ನಮ್ಮ ಇಡೀ ಶಿರ್ಸಿ ನಾಗರಿಕ ಜನರಿಗೆ ಒಳ್ಳೇದೇ. ಏನಂತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.